ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಲೇಜ್ ಮಾಧ್ಯಮ. ನಾನು ನಿಮ್ಮ ಶ್ರೀಧರ KT. ಗೆಳೆಯರೆ, ಈ ವಿಡಿಯೋದ ವಿಶೇಷ ಏನೆಂದರೆ, ದೈವ ಸಂಭೂತರಾದ ಪವಾಡ ಪುರುಷ ಸಿದ್ಧಿಪುರುಷರಾದ ಶ್ರೀ ಯರಿತಾತ ಸ್ವಾಮಿಯವರ 34ನೇ ವಾರ್ಷಿಕೋತ್ಸವ ಕಂಡೇನಹಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಬಳ್ಳಾರಿಯ ಚಳ್ಳಿಗುರ್ಕೆಯಲ್ಲಿ ಶ್ರೀ ಯರಿತಾತ ಸ್ವಾಮಿ ಜೀವ ಸಮಾಧಿ ಹಾಗೂ ಪುಣ್ಯಕ್ಷೇತ್ರವಾದ ಹಾಗೂ ದಿವ್ಯ ಸನ್ನಿಧಿ ಇದರ ಒಂದು ಭಾಗವಾದ ಆಶ್ರಮ ಇದು. ನಮ್ಮ ಕಂಡೇನಹಳ್ಳಿಯ ಶ್ರೀ ಯರಿತಾತ ಆಶ್ರಮ 34ನೇ ವಾರ್ಷಿಕೋತ್ಸವದ ಆಚರಣೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಮೊದಲು ಗಂಗಾ ಪೂಜೆ, ಧ್ವಜಾರೋಹಣ ಹಾಗೂ ದತ್ತಾತ್ರೇಯ ಸ್ವಾಮಿಗೆ ಮತ್ತು ಯರಿತಾತ ಸ್ವಾಮಿಗೆ ಪುಷ್ಪಾಲಂಕಾರ, ಮಹಾಮಂಗಳಾರತಿ ಹಾಗೂ ಜೋಗಳೋತ್ಸವ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. ಹಾಗೂ ಸಂಜೆ ಶ್ರೀ ಯರಿತಾತ ಸ್ವಾಮಿಯ ಬ್ರಹ್ಮರಥೋತ್ಸವದ ಡೀಟೇಲ್ ಈ ವಿಡಿಯೋದಲ್ಲಿದೆ. ಮೊದಲನೆಯದಾಗಿ ತಮ್ಮ ತಂದೆ ತಾಯಿಯ ನಂತರ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಭಕ್ತಪ್ಪ ಸ್ವಾಮಿಗಳಿಗೆ ನಮಿಸುತ್ತಾ ಮುಂದೆ ಸಾಗೋಣ. ಸುಮಾರು 40 ವರ್ಷಗಳ ಕೆಳಗೆ ನಮ್ಮ ಊರಿಗೆ ಆಗಾಗ ಬರುತ್ತಿದ್ದ, ನಮ್ಮ ಭಾಗದಲ್ಲಿ ಸಂಚಾರ ಮಾಡುತ್ತಿದ್ದ ಶ್ರೀ ಹನುಮಂತಪ್ಪ ಸ್ವಾಮಿಗಳು ವಲಸೆ ಗ್ರಾಮದಿಂದ ಇವರು ಬರುತ್ತಿದ್ದರು. ಇವರು ನಮ್ಮ ಊರಿನಲ್ಲಿ 3 ದೇವರುಗಳ ಬ್ರಹ್ಮರಥೋತ್ಸವ ನಡೆಯುತ್ತದೆ ಎಂದು ಹೇಳಿದ್ದಾರಂತೆ. ಹಾಗೆ ಪ್ರಸ್ತುತವಾಗಿ ಶ್ರೀ ಯರಿತಾತ ಸ್ವಾಮಿಯ ತೇರು, ಶ್ರೀ ಶನಿ ಮಹಾತ್ಮ ಸ್ವಾಮಿಯ ತೇರು ಹಾಗೂ ಶ್ರೀ ಗುರು ತಿಪ್ಪೇಶ್ವರ ಸ್ವಾಮಿಯ ತೇರು ಪ್ರತಿ ವರ್ಷ ನಡೆಯುತ್ತಲಿದೆ. ಹಾಗೂ ಅವರು ಮತ್ತೊಂದು ಗುರುವಾಣಿ ಏನೆಂದರೆ, ಕಂಡೇನಹಳ್ಳಿ ಗ್ರಾಮದಲ್ಲಿ ಒಂದು ಮಠ ನಿರ್ಮಾಣವಾಗುತ್ತದೆ. ಅಲ್ಲಿಗೆ ಒಬ್ಬ ಸ್ವಾಮಿ ಅಥವಾ ಗುರುಗಳು ಬಂದು ಆ ಮಠವನ್ನು ಮುನ್ನಡೆಸುತ್ತಾರೆ ಅಂತ ಹೇಳಿದ್ದಾರಂತೆ. ಆ ಸ್ವಾಮಿಗಳೇ ನಮ್ಮ ಗುರುಗಳಾದ ಶ್ರೀ ಭಕ್ತಪ್ಪ ಸ್ವಾಮೀಜಿಗಳು. ಸ್ನೇಹಿತರೆ, ಬನ್ನಿ ನಮ್ಮ ಕಂಡೇನಹಳ್ಳಿಯ ಶ್ರೀ ಯರಿತಾತ ಸ್ವಾಮಿಯ ಆಶ್ರಮವನ್ನು ನೋಡೋಣ. ಹಾಗೆ ಎಲ್ಲ ಗಂಗಾ ಪೂಜೆ, ಧ್ವಜಾರೋಹಣ, ಅನ್ನ ಸಂತರ್ಪಣೆ ಇವೆಲ್ಲವನ್ನು ನೋಡುತ್ತಾ ನಮ್ಮ ಶ್ರೀ ಯರಿತಾತ ಸ್ವಾಮಿಯ ಆಶ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಹಿರಿಯ ಗುರುಗಳಾದ ಹನುಮಂತಪ್ಪ ಸ್ವಾಮೀಜಿಗಳು ವಲಸೆ ಗ್ರಾಮ ಹಾಗೂ ಶ್ರೀ ವೀರಭದ್ರಪ್ಪ ಸ್ವಾಮೀಜಿಗಳು ಪೀಡಿಕೋಟೆ ಹಾಗೂ ಶ್ರೀ ಭಕ್ತಪ್ಪ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಶ್ರೀ ಗುರು ಯರಿತಾತ ಸ್ವಾಮಿಯ 34ನೇ ವಾರ್ಷಿಕೋತ್ಸವ ಜರುಗಿದೆ. ಹಾಗೂ ಈಗ ಪ್ರಸ್ತುತ ಆಶ್ರಮದ ಸ್ವಾಮೀಜಿಗಳಾದ ಶ್ರೀ ತಿಪ್ಪೇಶ್ವರ ಸ್ವಾಮಿಗಳು ಮಾರ್ಗದರ್ಶನದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಜರುಗಿದ್ದಾವೆ. ಈ ಆಶ್ರಮದ ವಿಶೇಷ ಏನೆಂದರೆ, ಪ್ರತಿ ಹುಣ್ಣಿಮೆಯ ದಿನ ಅಂದರೆ ಪ್ರತಿ ಪೌರ್ಣಿಮೆಯ ದಿನದಂದು ಸ್ವಾಮಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ ನಡೆಯುತ್ತದೆ. ಹಾಗೆ ರಾತ್ರಿ ಅನ್ನ ಸಂತರ್ಪಣೆ ಸಹ ಇರುತ್ತದೆ. ಅದಾದ ನಂತರ ಇಡೀ ರಾತ್ರಿ ಬೆಳಗಿನ ಜಾವದವರೆಗೂ ಇಡೀ ರಾತ್ರಿ ಭಜನಾ ಕಾರ್ಯಕ್ರಮವು ಇರುತ್ತದೆ. ಈ ಹುಣ್ಣಿಮೆಯ ಕಾರ್ಯಕ್ರಮಕ್ಕೆ, ಭಜನಾ ಕಾರ್ಯಕ್ರಮಕ್ಕೆ ಹಾಗೂ ಪೂಜಾ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಸುಮಾರು 20ಕ್ಕೂ ಅಧಿಕ ಹಳ್ಳಿಗಳಿಂದ ಬರುತ್ತಾರೆ. ಹಾಗೂ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಿಂದ ಸಹ ಹೆಚ್ಚಿನ ಭಕ್ತಾದಿಗಳು ಶ್ರೀ ಯರಿತಾತ ಆಶ್ರಮಕ್ಕೆ ಬಂದು ತಮ್ಮ ಭಕ್ತಿಯನ್ನು ಹಾಗೂ ತಮ್ಮ ಕೋರಿಕೆಗಳನ್ನು ಸಹ ಇಲ್ಲಿ ಈಡೇರಿಸಿಕೊಳ್ಳುತ್ತಾರೆ. ಈ ಆಶ್ರಮವು ಸುಮಾರು 35 ವರ್ಷಗಳ ಕೆಳಗೆ ಸ್ಥಾಪಿತವಾಗಿದ್ದು, ಇದಕ್ಕೆ ನಮ್ಮ ಸಮುದಾಯದ ಹಿರಿಯರು, ಮುಖ್ಯಸ್ಥರು ಹಾಗೂ ಹಿರಿಯ ಮಹಿಳೆಯರು ಮತ್ತು ಯುವಶಕ್ತಿ ಸಹ ಕೈಗೂಡಿಸಿ ಇಲ್ಲಿವರೆಗೂ ಇದು ಪ್ರಸಿದ್ಧಿಯಾಗಲು ಕಾರಣೀಭೂತರಾಗಿದ್ದಾರೆ. ಪ್ರಾರಂಭದಲ್ಲಿ ಇದರ ಸ್ಥಾಪನೆಗೆ ತನ್ನ ತಂದೆಯವರು ಹಾಗೂ ಅವರ ಸ್ನೇಹಿತರು ಸಹ ಹೆಚ್ಚಿನದಾಗಿ ಅವರ ಗೆಳೆಯರು ಹಾಗೂ ಭಕ್ತಾದಿಗಳು ಇದರ ಸ್ಥಾಪನೆಗೆ ಹೆಚ್ಚಿನ ಶ್ರಮ ವಹಿಸಿದ್ದಾರೆ. ಅದಾದ ನಂತರ ಭಕ್ತಪ್ಪ ಸ್ವಾಮಿಗಳ ಆಗಮನದಿಂದ ಹಾಗೂ ಅವರ ಗುರುಗಳಾದ ವೀರಭದ್ರ ಸ್ವಾಮೀಜಿಗಳು ಹಾಗೂ ಅವರ ಮುಖ್ಯ ಗುರುಗಳಾದ ಹನುಮಂತಪ್ಪ ಸ್ವಾಮೀಜಿಗಳು ವಲಸೆ ಹಾಗೂ ಎಲ್ಲ ಭಕ್ತವೃಂದದವರಿಂದ ಈ ಆಶ್ರಮವು ಇಲ್ಲಿವರೆಗೆ ಹೇರಳವಾದ ಭಕ್ತಾದಿಗಳನ್ನು ಹೊಂದಿ ಪ್ರಸಿದ್ಧಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣೀಭೂತರಾದ ಶ್ರೀ ಭಕ್ತಪ್ಪ ಸ್ವಾಮೀಜಿಗಳು ತಮ್ಮ ಉಸಿರು ಇರುವವರೆಗೂ ಹಾಗೂ ಸ್ವಾಮಿಯ ಪಾದಕ್ಕೆ ಹೋಗುವವರೆಗೂ ಶ್ರಮವಹಿಸಿ
ಯರಿತಾತ ಸ್ವಾಮಿಯ ಆಶ್ರಮವನ್ನು ಉತ್ತುಂಗದಲ್ಲಿ ಬೆಳೆಸಿದ್ದಾರೆ. ಅವರು ದೈವಾಧೀನದ ತರುವಾಯ ಪೂಜ್ಯರ್ ತಿಪ್ಪೇಸ್ವಾಮಿ ಸ್ವಾಮೀಜಿಗಳು ಯರಿತಾತ ಆಶ್ರಮದ ಪೂಜಾ ಕಾರ್ಯಕ್ರಮ, ಹುಣ್ಣಿಮೆಯ ಕಾರ್ಯಕ್ರಮ ಮತ್ತು ಮಠದ ಬೆಳವಣಿಗೆಯನ್ನು ತಮ್ಮ ಆತ್ಮಕ್ಕೆ ತೆಗೆದುಕೊಂಡು ಮುನ್ನಡೆಸುತ್ತಿದ್ದಾರೆ. ಇವರಿಗೆ ಪೂರಕವಾಗಿ ಯರಿತಾತ ಸ್ವಾಮಿ ಆಶ್ರಮದ ಕಮಿಟಿಯವರು, ಊರಿನ ಹಿರಿಯರು ಹಾಗೂ ಎಲ್ಲ ಊರಿನ ಭಕ್ತಾದಿಗಳು ಪಾಲ್ಗೊಂಡು ಸೇವೆಯನ್ನು ಸಲ್ಲಿಸಿ ಸ್ವಾಮಿಗೆ ಪಾತ್ರರಾಗಿರುತ್ತಾರೆ ಹಾಗೂ ಆಶ್ರಮದ ಬೆಳವಣಿಗೆಗೆ ಉತ್ಸುಕರಾಗಿ ಸಪೋರ್ಟ್ ಮಾಡುತ್ತಿದ್ದಾರೆ. ಹಾಗೂ ಶ್ರೀ ಭಕ್ತಪ್ಪ ಸ್ವಾಮೀಜಿಯವರ ಮಕ್ಕಳು ಸಹ ಇದರ ಬೆಳವಣಿಗೆಗೆ ಪಾತ್ರರಾಗಿದ್ದರೆ ಈಗಲೂ ಸಹ ಅವರ ಸಪೋರ್ಟ್ ಇದೆ. ಇಷ್ಟೊತ್ತು ನೀವು ಕೇಳ್ತಿದ್ರಿ ಶ್ರೀ ಯರಿತಾತ ಸ್ವಾಮಿ ಆಶ್ರಮದ ಬೆಳವಣಿಗೆಗೆ ಸಹಾಯ ಮಾಡಿರುವವರು. ಇನ್ನು ಈಗ ನೀವು ನೋಡ್ತಾ ಇದ್ರೆ ಗಂಗಾ ಪೂಜೆ ಆದ ನಂತರ, ಹೆಣ್ಣು ಮಕ್ಕಳು ಗಂಗಾ ಪೂಜೆಯನ್ನು ಮುಗಿಸಿದ ನಂತರ ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ. ಈಗ ಧ್ವಜಾರೋಹಣವನ್ನು ಶ್ರೀ ತಿಪ್ಪೇಸ್ವಾಮಿ ಸ್ವಾಮೀಜಿಗಳು ನೆರವೇರಿಸಿ ಕೊಡಲಿದ್ದಾರೆ. ಹಾಗೂ ಯರಿತಾತ ಸ್ವಾಮಿಯ ಕಮಿಟಿಯವರು ಅಕ್ಕಪಕ್ಕದ ಊರಿನ ಭಕ್ತಾದಿಗಳು, ಬಂದಂಥ ಭಕ್ತಾದಿಗಳು ಸಹ ಧ್ವಜಾರೋಹಣಕ್ಕೆ ತಮ್ಮ ಸಪೋರ್ಟ್ ಮಾಡುತ್ತಿದ್ದಾರೆ. ಹಾಗೂ ಸಿಂಪಲ್ಲಾಗಿ ಭಜನೆ ಕಾರ್ಯಕ್ರಮವು ಸಹ ಇಲ್ಲಿ ಈಗ ನಡೆಯುತ್ತಾ ಇದೆ. ಪ್ರಸ್ತುತವಾಗಿ ಈಗ ಇಲ್ಲಿ ಮಧ್ಯಹಳ್ಳಿಯ ಭಕ್ತಾದಿಗಳು ಕಾಣಸಿಗುತ್ತಾರೆ ಹಾಗೂ ಕಮಿಟಿಯ ಮೆಂಬರ್ಗಳು, ಅಧ್ಯಕ್ಷರು ಎಲ್ಲರೂ ಸಹ ಇದಕ್ಕೆ ಪೂರಕವಾಗಿ ಧ್ವಜಾರೋಹಣವನ್ನು ನೆರವೇರಿಸಿ ಕೊಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಂದರೆ 34 ವರ್ಷದ ವಾರ್ಷಿಕೋತ್ಸವಕ್ಕೆ ಸುಮಾರು ತುಂಬ ಹಳ್ಳಿಗಳಿಂದ ಭಕ್ತಾದಿಗಳು ಬರುತ್ತಾರೆ, ತಮ್ಮ ಈಡೇರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಹಾಗೂ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ. ಈ ವಿಡಿಯೋ ನೋಡುವ ಮುಖಾಂತರನೂ ಸಹ ಎಲ್ಲ ವೀಕ್ಷಕರು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿರುತ್ತಾರೆ. ಈಗ ನೀವು ನೋಡಿದ ಹಾಗೆ ಹೆಣ್ಣು ಮಕ್ಕಳಿಂದ ಪ್ರಥಮವಾಗಿ ಗಂಗಾ ಪೂಜೆ ನೆರವೇರಿತು. ತದನಂತರ ಈಗ ಧ್ವಜಾರೋಹಣ ನೆರವೇರಲಿದೆ. ಇದಾದ ತರುವಾಯ ಶ್ರೀ ಯರಿತಾತ ಸ್ವಾಮಿಗೆ ಹಾಗೂ ದತ್ತಾತ್ರೇಯ ಸ್ವಾಮಿಗೆ ಪುಷ್ಪಾಲಂಕಾರ ಮಾಡಲಾಗುತ್ತದೆ ಹಾಗೂ ಮಂಗಳಾರತಿಯನ್ನು ಮಾಡಲಾಗುತ್ತದೆ ಹಾಗೂ ಸ್ವಾಮಿಗೆ ಜೋಗಳೋತ್ಸವವನ್ನು ಮಾಡಲಾಗುತ್ತದೆ. ಅದಾದ ತರುವಾಯ ಪ್ರಸಾದ ವಿನಿಯೋಗವಾಗುತ್ತದೆ. ಹಾಗೂ ಸಂಜೆ ಸುಮಾರು 4 ಗಂಟೆಗಳ ನಂತರ ಶ್ರೀ ಯರಿತಾತ ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನು ಕಂಡನಹಳ್ಳಿಯ ರಾಜಬೀದಿಯಲ್ಲಿ ಎಳೆಯಲಾಗುತ್ತದೆ. ಇದನ್ನು ಸಹ ಈ ವಿಡಿಯೋದ ಹಿಂದಿನಲ್ಲಿ ನೀವು ನೋಡಬಹುದಾಗಿ ಸ್ವಾಮಿಯ ರಥೋತ್ಸವವನ್ನು ಸಹ ಮತ್ತು ಅಲಂಕಾರದ ರಥೋತ್ಸವವನ್ನು ಸಹ ನೀವು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ. ಈ ಸ್ವಾಮಿಯ ಅನುಗ್ರಹಕ್ಕೆ ನಮ್ಮ ಸುತ್ತಮುತ್ತಲಿನ ಸುಮಾರು ಊರು, ಹೇಳೋದಕ್ಕಾಗಲ್ಲ, ಸುಮಾರು ಊರುಗಳಿಂದ ಭಕ್ತಾದಿಗಳು ಬರುತ್ತಾರೆ. ಈಗ ಪ್ರಸ್ತುತವಾಗಿ ಸುಮಾರು 20ಕ್ಕೂ ಹೆಚ್ಚು ಊರುಗಳಿಂದ ಭಕ್ತಾದಿಗಳು ಬರುತ್ತಾರೆ. ಧ್ವಜಾರೋಹಣವಾದ ನಂತರ ಸ್ವಾಮಿಯ ಪುಷ್ಪಾರ್ಚನೆ, ಮಹಾಮಂಗಳಾರತಿ, ಅನ್ನಸಂತರ್ಪಣೆ ಹಾಗೂ ಜೋಗಳೋತ್ಸವ ಈಡೇರುತ್ತದೆ. ತದನಂತರ ಸ್ವಾಮಿಯ ತೇರನ್ನು ಅಲಂಕಾರಗೊಳಿಸಲಾಗುತ್ತದೆ. ಅಲಂಕಾರಗೊಂಡ ನಂತರ ಸ್ವಾಮಿಯ ತೇರನ್ನು ಕಂಡನಹಳ್ಳಿಯ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಭಕ್ತವೃಂದದವರಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ. ನೋಡಿ ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಾ ಶ್ರೀ ಯರಿತಾತ ಸ್ವಾಮಿ ಕಮಿಟಿಯ ಯುವಶಕ್ತಿ ಯುವಕರಿಂದ ಸ್ವಾಮಿಯ ರಥೋತ್ಸವಕ್ಕೆ ಅಲಂಕಾರ ಮಾಡಲಾಗುತ್ತಿದೆ. ಹೂವಿನ ಅಲಂಕಾರ ಮಾಡಿದ ತರುವಾಯ ಸ್ವಾಮಿಯ ರಥೋತ್ಸವವನ್ನು ಕಂಡನಹಳ್ಳಿಯ ರಾಜಬೀದಿಯಲ್ಲಿ ನೀವು ನೋಡಬಹುದಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ ಸ್ವಾಮಿಯ ರಥೋತ್ಸವವನ್ನು ಶ್ರೀ ಯರಿತಾತ ಸ್ವಾಮಿ ಮಠದಿಂದ ಕಂಡನಹಳ್ಳಿಯ ರಾಜಬೀದಿಗೆ ಈ ಬ್ರಹ್ಮ ರಥೋತ್ಸವವು ಸಾಗಲಿದೆ. ಹಾಗೂ ಇದಕ್ಕೆ ಪೂರಕವಾಗಿ ಈ ಸ್ವಾಮಿಯ ಭಕ್ತಾದಿಗಳು ಎಲ್ಲರೂ ಸಹ ಮುನ್ನಡೆಯುತ್ತಾ ಭಜನಾ ಕಾರ್ಯಕ್ರಮವನ್ನು ಸಹ ಮಾಡಿಕೊಳ್ಳುತ್ತಾ ನಡೆಯುತ್ತಿದ್ದಾರೆ. 34ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 34 ವರ್ಷಗಳ ಕಾಲ ಒಂದು ಆಶ್ರಮವನ್ನು ಬೆಳವಣಿಗೆಯಲ್ಲಿ ತರಬೇಕಾದರೆ ಅದು ಸಾಮಾನ್ಯದ ವಿಷಯವಲ್ಲ.
ಹಾಗೂ ಇದು ತುಂಬ ಭಕ್ತರ ಸಹಾಯದಿಂದ, ಗುರು ಹಿರಿಯರ ಸಹಾಯದಿಂದ ಹಾಗೂ ನಮ್ಮ ಗುರುಗಳ ಆಶೀರ್ವಾದದಿಂದ ಇಲ್ಲಿವರೆಗೂ ಸಹ ಶ್ರೀ ಸ್ವಾಮಿಯ ವಾರ್ಷಿಕೋತ್ಸವ ನಡೆದುಕೊಂಡು ಬರುತ್ತದೆ. ಹಾಗೂ ಪ್ರತಿ ಹುಣ್ಣಿಮೆಯಂದು ಸುಮಾರು ಭಕ್ತಾದಿಗಳು ಬಂದು ಇಲ್ಲಿ ಅನ್ನಸಂತರ್ಪಣೆ ಮಾಡಿಸುತ್ತಾರೆ. ಇಡೀ ರಾತ್ರಿ ಭಜನೆ ಸಹ ಮಾಡುತ್ತಾರೆ. ಈ ದಿನವೂ ಅಷ್ಟೇ 34ನೇ ವಾರ್ಷಿಕೋತ್ಸವ ದಿನದಂದೂ ಸಹ ರಾತ್ರಿ ಸುಮಾರು 7:30-8 ಗಂಟೆಗೆ ಅನ್ನಸಂತರ್ಪಣೆ ಆದ ನಂತರ ಇಡೀ ರಾತ್ರಿ ಅಖಂಡ ಭಜನೆ ಇರುತ್ತದೆ. ಸುಮಾರು ಹಳ್ಳಿಗಳಿಂದ ಭಕ್ತಾದಿಗಳು ಬಂದು ಇಡೀ ರಾತ್ರಿ ಅಖಂಡ ಭಜನೆಯನ್ನು ಸ್ವಾಮಿಯ ಸನ್ನಿಧಾನದಲ್ಲಿ ಮಾಡುತ್ತಾರೆ. ಪ್ರತಿ ಹುಣ್ಣಿಮೆ, ಪ್ರತಿ ಪೌರ್ಣಮಿಯಂದು ಸಹ ಈ ಕಾರ್ಯಕ್ರಮವು ತಪ್ಪದೆ ಜರುಗುತ್ತದೆ, ಮುಂದೆ ಜರುಗುತ್ತದೆ. ಇದನ್ನು ಸುಮಾರು 34-35 ವರ್ಷಗಳಿಂದಲೂ ಸಹ ಆಚರಿಸಿಕೊಂಡು ಬರುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಭೂತರಾದ ಶ್ರೀ ದತ್ತಪ್ಪ ಸ್ವಾಮೀಜಿಗಳಿಗೆ ನಮಿಸುತ್ತಾ ಹಾಗೂ ನಮ್ಮ ಸುತ್ತಮುತ್ತಲಿನ ಹಾಗೂ ಶ್ರೀ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾದಂಥ ಭಕ್ತಾದಿಗಳಿಗೂ ಸಹ ನಮಿಸುತ್ತಾ ಹಾಗೂ ನಮ್ಮ ಊರಿನ ಹಿರಿಯರಾದಂಥ ಮುಖಂಡರು ಆದಂಥ ಹಾಗೂ ಭಕ್ತಾದಿಗಳಿಗೂ ಸಹ ನಮಿಸುತ್ತಾ ಹಾಗೂ ಯಶಸ್ವಿಯಾಗಲು ಈ 34ನೇ ವರ್ಷದ ಸಂಭ್ರಮಾಚರಣೆ ಯಶಸ್ವಿಯಾಗಲು ಕಾರಣದಂಥ ಪ್ರತಿಯೊಬ್ಬರಿಗೂ ಸಹ ನಮಿಸುತ್ತಾ ನನ್ನ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇನೆ. ಸ್ವಾಮಿಯ ಬ್ರಹ್ಮರಥೋತ್ಸವವು ಊರಿನ ರಾಜಬೀದಿಯಲ್ಲಿ ನಡೆಯುತ್ತಿದೆ. ಯುವ ಜನಶಕ್ತಿ ಅವರ ಸಹಯೋಗದೊಂದಿಗೆ ನೀವು ನೋಡ್ತಾ ಇದ್ದೀರ. ಶ್ರೀ ಸ್ವಾಮಿ ಯವಿತಾತ ಸ್ವಾಮಿ ಕಮಿಟಿಯ ಯುವ ಶಕ್ತಿಯಿಂದ ಬ್ರಹ್ಮರಥೋತ್ಸವವು ಜರುಗಿದ ನಂತರ ನಮ್ಮ ಮಹಿಳೆಯರಿಂದ ನಮ್ಮ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡುವುದಕ್ಕೆ ಎಲ್ಲ ಏರ್ಪಾಡು ಮಾಡಿರುತ್ತಾರೆ. ಅವರಿಗೂ ಸಹ ನಮ್ಮ ಅಭಿನಂದನೆಗಳು. ಈಗ ಭಕ್ತಾದಿಗಳೆಲ್ಲರೂ ಸಹ ಕುಳಿತುಕೊಂಡಿದ್ದಾರೆ. ಪ್ರಸಾದ ವಿನಿಯೋಗವನ್ನು ಕಮಿಟಿಯ ಸದಸ್ಯರು, ಕಮಿಟಿಯ ಹಿರಿಯರು ಹಾಗೂ ಭಕ್ತಾದಿಗಳು, ಶ್ರೀ ಯವಿತಾತ ಸ್ವಾಮಿ ಕಮಿಟಿಯ ಯುವಶಕ್ತಿ ಅನ್ನಸಂತರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದಂತಹ ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ಸಹ ಇಲ್ಲಿ ಪ್ರಸಾದ ವಿನಿಯೋಗ ನಡೆಯುತ್ತದೆ. ಎಲ್ಲ ಬಡಿಸಿದ ನಂತರ ಯಾರು ಊಟ ಮಾಡುವ ಹಾಗಿಲ್ಲ. ಗೋವಿಂದ ಇಡವರೆಗೂ, ಸ್ವಾಮಿಯ ಸುತ್ತಿ ನೆನೆಯುವವರೆಗೂ ಯಾರು ಸಹ ಊಟ ಮಾಡೋಂಗಿಲ್ಲ. ಇಲ್ಲಿ ನಮ್ಮ ಈ ಪ್ರಸ್ತುತ ಸ್ವಾಮಿಗಳಾದ ಶ್ರೀ ತಿಪ್ಪೇಸ್ವಾಮೀಜಿಯವರನ್ನು ನೀವು ನೋಡುತ್ತಿದ್ದೀರಾ. ಶ್ರೀ ತಿಪ್ಪೇಸ್ವಾಮೀಜಿಗಳು ಸ್ವಾಮಿಯ ನಾಮಸ್ಮರಣೆ ಮಾಡಿದ ನಂತರ ಈ ಪ್ರಸಾದವನ್ನು ವಿನಿಯೋಗ ಮಾಡಲಾಗುತ್ತದೆ. ನೀವು ನೋಡ್ತಾ ಇದ್ದ ಕಮಿಟಿಯ ಯುವಶಕ್ತಿ ಮುಂದೆ ನಿಂತುಕೊಂಡು ಪ್ರಸಾದವನ್ನು ಬಡಿಸುತ್ತಿದ್ದಾರೆ. ಹಾಗೂ ಈ ಪ್ರಸಾದ ವಿನಿಯೋಗಕ್ಕಿಂತ ಮುಂಚೆ ಎಲ್ಲರೂ ಸಹ ಓಂ ನಮಃ ಶಿವಾಯ ಎಂದು ಉಚ್ಚರಿಸುತ್ತಿದ್ದಾರೆ. ಇದು ಪ್ರಸ್ತುತವಾಗಿ ಅಲ್ಲ, ಸುಮಾರು 34-35 ವರ್ಷಗಳಿಂದ ನಡೆದು ಬಂದಂತಹ ಒಂದು ಪದ್ಧತಿ. ಊಟ ಮಾಡುವಾಗ ದೇವರ ನಾಮಸ್ಮರಣೆ ಆದ ನಂತರವೇ ಊಟ ಮಾಡಬೇಕಾಗಿರುವಂಥ ಒಂದು ಪದ್ಧತಿಯನ್ನು ಸುಮಾರು 35 ವರ್ಷಗಳಿಂದ ಬೆಳೆಸಿಕೊಂಡು ಬಂದಿರುತ್ತಾರೆ. ನೀವು ನೋಡ್ತಾ ಇದ್ದೀರ ತಿಪ್ಪೇಸ್ವಾಮೀಜಿಗಳು ಅವರು ದೇವರ ನಾಮಸ್ಮರಣೆಯನ್ನು ಜಪಿಸುತ್ತಾ ಹಾಗೂ ಭಕ್ತಾದಿಗಳು ಸಹ ದೇವರ ನಾಮಸ್ಮರಣೆಯನ್ನು ಜಪಿಸುತ್ತಿರುತ್ತಾರೆ. ನೀವು ಸ್ವಾಮೀಜಿಗಳನ್ನು ನೋಡುತ್ತಾ ಇರುತ್ತೀರ. ಇದಾದ ನಂತರ ಸ್ವಾಮೀಜಿಗಳು ದೇವಸ್ಮರಣೆಯ ತಪ್ಪಿಸಿದ ನಂತರ ಪ್ರಸ್ತಾಪಿಸಿದ ನಂತರ ಭಕ್ತಾದಿಗಳು ಪ್ರಸಾದವನ್ನು ಸವಿಯುತ್ತಾರೆ. ಬನ್ನಿ ಈಗ ದೇವರ ನಾಮಸ್ಮರಣೆಯನ್ನು ಕೇಳೋಣ. बसवेश हर महादेव जय जय बसवेश हर महादेव जय जय बसवेश हर महादेव जय जय बसवेश लक्ष्मी रमण गोविंदा 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 गोविंदा
ಸ್ನೇಹಿತರೆ, ಈ ಯರ್ತಾತ ಸ್ವಾಮಿ ಆಶ್ರಮವು ವಿಶಾಲವಾಗಿದ್ದು ಇಲ್ಲಿ ಸುಮಾರು ಸಭೆ ಸಮಾರಂಭಗಳು ಸಹ ಇಲ್ಲಿ ಜರುಗುತ್ತಾ ಬಂದಿದ್ದಾವೆ. ಹಾಗೂ ಈ ಸ್ವಾಮಿಯ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಹಳ್ಳಿಯವರು ತುಂಬ ದೂರದಿಂದ ಬಂದು ಇಲ್ಲಿ ಮದುವೆ ಕಾರ್ಯಕ್ರಮವನ್ನು ಸಹ ಮಾಡಿಕೊಂಡು ಹೋಗುತ್ತಾರೆ. ಈ ಸ್ವಾಮಿಯ ಅನುಗ್ರಹಕ್ಕೆ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗಿರುತ್ತಾರೆ. ಈ ಸ್ವಾಮಿಯ ವಿಡಿಯೋ ನೋಡಿದಂಥ ನಿಮಗೂ ಸಹ ಸ್ವಾಮಿಯ ಆಶೀರ್ವಾದ ಸಿಗಲೆಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಇದಾದ ನಂತರ ಇಡೀ ರಾತ್ರಿ ಭಜನಾ ಕಾರ್ಯಕ್ರಮವಿರುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.